ದೇವರ ಬಗ್ಗೆ ಇಂಥ ನಂಬಿಕೆ ಇರುತ್ತೆ. ಯಾಕಂದರೆ ಅನೇಕ ಸರಿ ಈ ದಶಾಗ್ನೇ ಭಕ್ತರು ರಕ್ಷಣೆ ಕಳೆದು ಹೋಗುತ್ತೆ, ರಕ್ಷಣೆ ಭದ್ರವಾಗಿ ಹಿಡ್ಕೋಬೇಕು, ಕಡೆಯವರೆಗೂ ತಳ್ಕೊಂಡು ರಕ್ಷಣೆ ಹೊಂತಾನೆ, ಹೀಗೆಲ್ಲ ನಾವು ವಾಕ್ಯಗಳಲ್ಲಿ ತಮಗೆ ಅರ್ಥವಾಗದೆ ನಮಗೆ ಏನಂತಾರೆ ಅನ್ವಯವಾಗಿರೋಂಥ ವಾಕ್ಯಗಳು ತಗೊಂಡು ಬಂದು ಭಯ ಹುಟ್ಟಿಸೋಂಥವ್ರು ಏನಂದರೆ ಅವ್ರ ಮನಸ್ಸಲ್ಲಿ ದೇವರು ಇಂಥವನೇ, ದೇವರು ಕಠಿಣವಾದಂಥವ್ನು ಶಿಕ್ಷೆ. ಹೌದು, ನಮ್ಮ ದೇವರು ಭಯಂಕರನಾಗಿದ್ದಾನೆ, ಅಗ್ನಿಜ್ವಾಲೆಯಾಗಿದ್ದಾನೆ, ಏನಂತಾರೆ ದಹಿಸುವ ಅಗ್ನಿಯಾಗಿದ್ದಾನೆ, ಬೇರೆ ಬೇರೆ ಉಂಟು. ಹೌದು, ಆತನ ಗುಣಲಕ್ಷಣ ಅನೇಕ ಗುಣಲಕ್ಷಣಗಳು ಉಂಟು. ಅದನ್ನು ನಾವು ಪ್ರಶ್ನೆ ಮಾಡ್ತಲ್ಲ, ಅದನ್ನು ಸುಳ್ಳು ಅಂತ ಹೇಳ್ತಲ್ಲ. ಆದರೆ ದೇವರ ಕೊಡುವಂಥ ಉಚಿತಾರ್ಥವಾದಂಥ ವರ, ದಾನ, ಗಿಫ್ಟ್, ಕೊಡುಗೆ ಇವರು ಕೊಟ್ಟು ವಾಪಸ್ ತೊಗೋತಾನೆ ಅಂಥೇಳಿ ಹೇಳ್ತಾರಲ್ಲ, ರಕ್ಷಣೆ ಕೊಡ್ತಾನಂತೆ ಮತ್ತು ಏನೋ ಮಾಡಿದ ತಕ್ಷಣ ವಾಪಸ್ ತೊಗೋತಾನೆ ಅಂತ ಹೇಳೋಂಥವ್ರು ದೇವರು ಕಠಿಣವಾದಂಥವನು, ಬಿತ್ತದಿರುವಲ್ಲಿ ಕೊಯ್ಯುವಂಥವನು ಅನ್ನೋಂಥ ರೀತಿಯಲ್ಲಿ ಭಾವನೆಯಲ್ಲಿದ್ದಾರೆ. ಹೇಗದು ಬೇರೆ ದಿವಸದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತೇವೆ. ಅದಕ್ಕೆ ನೋಡುವಾಗ ಇಲ್ಲಿ ಭಯಪಡಿಸುವಂಥದ್ದು ಅನ್ನುವಾಗ ಆ ರೀತಿಯಾದಂಥ ಭಯ ಅಲ್ಲ, ಆದರೆ ದೇವರನ್ನು ಗೌರವಿಸುವಂಥದ್ದು, ಪ್ರೀತಿಸುವುದಾಗಿದೆ. ದೇವರ ಗುಣಲಕ್ಷಣವನ್ನು, ಶ್ರೇಷ್ಠತೆ, ಪ್ರಭಾವ, ಮಾನ, ಮಹಿಮೆಗಳನ್ನು ಕಲಿಸುವಂಥದ್ದಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂಥ, ಅದನ್ನು ತಿಳಿಯುವಂಥದ್ದಾಗಿದೆ ದೇವರ ಭಯ ಅಂದರೆ. ಅದನ್ನು ತಿಳಿದಾಗ ಹಾಗೆ ನಾವು ಬರ್ತೇವೆ. ಅದಕ್ಕೆ ನಾವು ಮಕ್ಕಳಿಗೆ ದೆವ್ವದ ಭಯವಲ್ಲ ಅಥವಾ ಇನ್ಯಾವುದರ ಭಯವಲ್ಲ, ದೇವರ ಭಯವನ್ನು ಕಲಿಸುವಂಥ ದೇವರು ಆಗ್ತಾ ಹೇಳ್ತದೆ. ದೇವರು ಸರ್ವವ್ಯಾಪ್ತಿಯಾಗಿದ್ದಾನೆ, ಒಂದೇ ಸಮಯಕ್ಕೆ ಎಲ್ಲ ಕಡೆಗಳಲ್ಲಿ ಜೀವಿಸುವಂಥ ದೇವರು. ನಾವು ಒಬ್ಬಂಟಿಗರಾಗಿರು ಅಥವಾ ಏಕಾಂತದಲ್ಲಿದ್ದರೂ ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ, ಗಮನಿಸುವಾತನಾಗಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಅಂತರಂಗದಲ್ಲಿರುವಂಥ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಾವು ಒಬ್ಬಂಟಿಗರಾಗಿದ್ದರು, ಏಕಾಂತದಲ್ಲಿದ್ದರು ಅಥವಾ ಗಾಢಾಂಧಕಾರದಲ್ಲಿದ್ದರು ಕಾಪಾಡುವಾತನಾಗಿದ್ದಾನೆ ಅನ್ನೋಂಥದ್ದು ನಾವು ದೇವರ ಪ್ರಸನ್ನತೆ, ದೇವರ ಏನಂತಾರೆ ದೇವರನ್ನು ಗೌರವಿಸೋದ್ರ ಬಗ್ಗೆ ನಾವು ಮಕ್ಕಳಿಗೆ ಕಲಿಸಿದರೆ ಅವರು ಖಂಡಿತವಾಗಲೂ ದೆವ್ವಕ್ಕೆ ಭಯಪಡಲ್ಲ. ದೇವರಿಗೆ ಭಯಪಟ್ಟು ತಿಳುವಳಿಕೆಯನ್ನು ಜ್ಞಾನ ಹೊಂದುತ್ತಾರೆ. ಅಂದರೆ ದೇವರು ಭಯಪಡುವಂಥದ್ದು ನೋಡುವಾಗ ದೇವರನ್ನು ಗೌರವಿಸಿ ಪ್ರೀತಿಸಿ ಆತನ ಮಾನ ಮಹಿಮೆ ಪ್ರಭಾವಗಳನ್ನು ಅರಿತವರಾಗಿ ಜೀವಿಸುತ್ತಾರೆ. ಅದಕ್ಕೆ ನೋಡ್ತೇವೆ. ಅಂಥವ್ರಿಗೆ ಹೇಳುವಾಗ ಅಂಥದ್ದನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಆವಾಗ ಮಕ್ಕಳಿಗೆ ದೆವ್ವದ ಯೋಚನೆ ಬರೋದಿಲ್ಲ, ದೇವರ ಪ್ರಸನ್ನತೆಯ ಪ್ರಜ್ಞೆ ಬರ್ತದೆ, ದೇವರು ಇದ್ದಾನೆ ಅಂತ. ಮತ್ತು ಅಷ್ಟೇ ಅಲ್ಲ, ಆ ಪ್ರಜ್ಞೆ ಅನೇಕ ಸರಿ ನಮ್ಮ ಮಕ್ಕಳನ್ನು ತಪ್ಪುಗಳಿಂದ ಕೂಡ ತಪ್ಪಿಸುತ್ತದೆ. ಯಾಕೆಂದರೆ ಹೌದು, ಇಲ್ಲಿ ಯಾರಿಲ್ಲ, ನಮ್ಮಪ್ಪ ಇಲ್ಲ, ನಮ್ಮಮ್ಮ ಇಲ್ಲ, ಅಥವಾ ಯಾರು ನೋಡೋಂಥವ್ರಿಲ್ಲ ಅಂದರೂ ಕೂಡ ನಾನು ಇಂಥ ಕೆಟ್ಟದನ್ನು ಮಾಡಬಾರ್ದು. ಯಾಕಂದರೆ ದೇವರಿದ್ದಾನೆ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ದೇವರು ಗಮನಿಸ್ತಾ ಇದ್ದಾನೆ ಅನ್ನೋಂಥ ಪ್ರಜ್ಞೆ, ಅದು ದೇವರಿಗೆ ಭಯಪಡುವಂಥದ್ದು. ಆತನನ್ನು ಗೌರವಿಸೋದಕ್ಕೋಸ್ಕರ ನಾನು ಇದನ್ನು ಮಾಡಲ್ಲ. ಅದಕ್ಕೆ ನೋಡ್ತೇವೆ ಈ ಒಂದು ಹೇಳೋ ಭಯ ಅಂದ ತಕ್ಷಣ ಕೆಲವರು